ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ವಿಚಾರದಲ್ಲಿ ಕೊನೆಯ 60 ಸೆಕೆಂಡುಗಳ ಕಾಲ ಏನಾಯಿತು, ಖಮೇನಿಯ ಹತ್ಯೆ ಹೇಗಾಯಿತು, ಇಸ್ರೇಲ್ ಮತ್ತು ಅಮೆರಿಕ ಹತ್ಯೆಯನ್ನು ಮಾಡೋದಕ್ಕೆ ಯಾವೆಲ್ಲ ರೀತಿಯ ಪ್ರಿಪ್ರೇಷನ್ಗಳನ್ನು ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಇನ್ ಡಿಟೇಲ್ ಪಿನ್ ಟು ಪಿನ್ ಮಾಹಿತಿಯನ್ನು ಈ ಒಂದು ನ್ಯೂಸ್ನಲ್ಲಿ ನೋಡೋಣ. ಪಕ್ಕಾ ಪ್ಲಾನ್ ಮಾಡಿ ಖಮೇನಿಯ ಹತ್ಯೆಯನ್ನು ಮಾಡ್ತಾರೆ ಇಸ್ರೇಲ್ ಮತ್ತು ಅಮೆರಿಕ. ಟ್ರಾಫಿಕ್ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಿ, ಮೊಬೈಲ್ ನೆಟ್ವರ್ಕ್ಸ್ಗಳನ್ನು ಹ್ಯಾಕ್ ಮಾಡಿ ಎಲ್ಲ ರೀತಿಯಲ್ಲೂ ಸಹ ಮಾನಿಟರ್ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಖಮೇನಿಯ ಹತ್ಯೆಗೆ ಸಹಕಾರವಾಗಿದ್ದೇ ಆ ಒಂದು ಕ್ಯಾಮ್ರಾಗಳು. 3 ಏರ್ ಸ್ಟ್ರೈಕ್, ಜಸ್ಟ್ 60 ಸೆಕೆಂಡ್ನಲ್ಲಿ ಖಮೇನಿ ಖಲಾಸ್ ಆಗ್ಬಿಡ್ತಾರೆ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿ ಹೇಗಿತ್ತು ಅಂತ ಅದರ ಸಂಪೂರ್ಣವಾದಂತಹ ವಿವರಗಳನ್ನ ಈ ಒಂದು ಎಪಿಸೋಡ್ನಲ್ಲಿ ನೋಡ್ಕೊಂಬರೋಣ. ಯಾಕಂದ್ರೆ ಇಡೀ ವಿಶ್ವವೇ ಒಂದು ರೀತಿಯಲ್ಲಿ ಬೆರಗಾಗಿ ನೋಡುವಂತಹ ರೀತಿಯಲ್ಲಿ ಈ ಒಂದು ಆಪರೇಷನ್ ಅನ್ನ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದೆ. ಯಾರು ಕಲ್ಪನೆಯೂ ಮಾಡಿರಲಿಲ್ಲ ಖಮೇನಿ ಅವರ ಹತ್ಯೆ ಜೊತೆಗೆ. ಕೇವಲ ಖಮೇನಿ ಮಾತ್ರ ಅಲ್ಲ, ಖಮೇನಿಯ ಜೊತೆಗೆ ಬರೋಬ್ಬರಿ 48 ಜನ ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಸಾವಿಗೀಡಾಗ್ತಾರೆ. ಹಾಗಾದ್ರೆ ಅದು ಪ್ರಿಪ್ರೇಷನ್ ಹೇಗಿತ್ತು? ಆ ಪ್ರಿಪ್ರೇಷನ್ ಮಾಡೋದಕ್ಕೆ ಮೊಸಾದ್ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು? ಇಸ್ರೇಲ್ನ ಗುಪ್ತಚರ ಇಲಾಖೆ, ಇಂಟೆಲಿಜೆನ್ಸ್, ಅದರ ಜೊತೆಗೆ ಸ್ಪೈ, ಈ ಎಲ್ಲ ಇಲಾಖೆಗಳು ಏಕಕಾಲದಲ್ಲಿ ನಡೆಸಿರುವಂತಹ ಆಪರೇಷನ್ನ ಪರಿಣಾಮವಾಗಿ ಜೊತೆಗೆ ಅಮೆರಿಕವೂ ಸಹ ಅದಕ್ಕೆ ಬೇಕಾಗಿರುವಂತಹ ಸಕಲ ತಯಾರಿಗಳನ್ನು ಮಾಡಿಕೊಂಡಿತ್ತು. ಯಾರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಖಮೇನಿಯ ಹತ್ಯೆ ಮೊದಲ ದಿವಸದ ಯುದ್ಧದ ಆರಂಭದಲ್ಲೇ ಆಗುತ್ತೆ. ಅದು ಕೇವಲ 60 ಸೆಕೆಂಡ್ನಲ್ಲಿ ತಮ್ಮ ಟಾರ್ಗೆಟ್ ಅನ್ನು ಮುಗಿಸ್ಬಿಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಇನ್ಕ್ಲೂಡಿಂಗ್ ಇರಾನ್ ಸಹ. ಇರಾನ್ನಲ್ಲಿ ಈಗಿನ ಯುದ್ಧ ಆರಂಭ ಆಗಿದೆ, 9 ಗಂಟೆ 40 ನಿಮಿಷದಲ್ಲಿ ಆರಂಭ ಆಗಿದೆ. ಆ 9 ಗಂಟೆ 40 ನಿಮಿಷ ಅಂದರೆ ಇನ್ನೇನು ಶುರು ಆಗುತ್ತೆ, ನಾವು ಅದಕ್ಕೆ ಬೇಕಾಗಿರುವಂತಹ ಪ್ರಿಪ್ರೇಷನ್ ಮಾಡಿ ಅಟ್ಯಾಕ್ ಮಾಡೋಣ ಅಂತ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಆದರೆ ಆ ಪ್ಲಾನ್ ಮಾಡುವಂತಹ ಮುಂಚಿತವಾಗಿ ಆ ಪ್ಲಾನ್ ಮಾಡೋದಕ್ಕೆ ಸೇರಿರುವಂತಹ ಸ್ಥಳದ ಮೇಲೆ ನೇರವಾಗಿ ದಾಳಿಯನ್ನು ಮಾಡೋ ಮೂಲಕವಾಗಿ ಕೇವಲ 60 ಸೆಕೆಂಡ್ಗಳಲ್ಲೇ 48 ಜನ ಸಂಪೂರ್ಣವಾಗಿ ಮಟಾಶ್ ಆಗಿಬಿಡ್ತಾರೆ. ಇಲ್ಲಿ ಇಸ್ರೇಲ್ ಬಳಕೆ ಮಾಡಿರುವಂತಹ ಟೆಕ್ನಾಲಜಿ, ಇಸ್ರೇಲ್ ಹ್ಯಾಕ್ ಮಾಡಿರುವಂತಹ ರೀತಿ, ಜೊತೆಗೆ ಇಸ್ರೇಲ್ನ ಸಂಪೂರ್ಣವಾದಂತಹ ಅಧಿಕಾರಿಗಳ ಕಾರ್ಯಕ್ಷಮತೆ, ಇಲ್ಲಿ ಆ ಮಿಲಿಟರಿಯ ಜಾಣತನ ಎಲ್ಲವೂ ಸಹ ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ಇಸ್ರೇಲ್ಗೆ ಸರಿಸಾಟಿ ಯಾರೂ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಇರಾನ್ ಸರ್ವಾಧಿಕಾರಿಯ ಹತ್ಯೆಗೆ ಸ್ಕೆಚ್ ಹಾಕಲಾಗುತ್ತೆ. ಮೊದಲ ವರ್ಷದ ಮೊದಲೇ ಇರಾನ್ ಭದ್ರತಾ ವಲಯದ ಸಂವಹನ ಜಾಲಗಳನ್ನು ಇಸ್ರೇಲ್ ಹ್ಯಾಕ್ ಮಾಡುತ್ತೆ. ಇರಾನ್ ಭದ್ರತಾ ವಲಯದ ಮೇಲ್ವಿಚಾರಣೆ ಮಾಡೋದಕ್ಕೆ ಅವ್ರು ಏನು ಕ್ಯಾಮ್ರಾಗಳನ್ನು ಹಾಕಿದ್ರಲ್ಲ, ಆ ಕ್ಯಾಮ್ರಾಗಳನ್ನೇ ಇಸ್ರೇಲ್ ಹ್ಯಾಕ್ ಮಾಡಿಬಿಡುತ್ತೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನಿಂದ ಆ ಒಂದು ಸಂವಹನ ನಡೆಸುವಂತಹ ಜಾಲಗಳನ್ನು ಹ್ಯಾಕ್ ಮಾಡಲಾಗುತ್ತೆ. ಅದಾದ ಮೇಲೆ ಇರಾನ್ ಮೇಲೆ ಮೊಸಾದ್ ಸೈಬರ್ ದಾಳಿಯನ್ನು ಮಾಡುತ್ತೆ. ಸೈಬರ್ ದಾಳಿ ಹೇಗೆ? ಒಂದು ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡೋದು, ಜೊತೆಗೆ ಆ ಮೊಬೈಲ್ ಸಿಗ್ನಲ್ ಮತ್ತು ಇಂಟರ್ನೆಟ್ ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೆ. ದೀರ್ಘಕಾಲದ ಗುಪ್ತಚರದ ಪ್ಲಾನಿಂಗನ್ನು ಮುಂಚಿತವಾಗಿ ಮಾಡ್ಕೊಂಡು ಬರ್ತಾ ಇರುತ್ತೆ. ತೆಹರಾನ್ನ ಟ್ರಾಫಿಕ್ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡುತ್ತೆ. ಅಂದರೆ ತೆಹರಾನ್ನಲ್ಲಿರುವಂತಹ ನಗರದಲ್ಲಿರುವಂತಹ ಪ್ರಮುಖ ಪ್ರದೇಶಗಳ ಕ್ಯಾಮ್ರಾಗಳೇನಿದ್ದಾವೆ, ಯಾವೆಲ್ಲ ಭಾಗದಲ್ಲಿ ಮಿಲಿಟರಿ ಮೂವ್ ಆಗುತ್ತೆ, ಯಾವೆಲ್ಲ ಭಾಗದಲ್ಲಿ ಅಧಿಕಾರಿಗಳು ಮೂವ್ ಆಗ್ತಾರೆ, ಯಾವೆಲ್ಲ ಭಾಗಗಳಲ್ಲಿ ಈ ಖಮೇನಿಯ ಸೆಕ್ಯೂರಿಟಿಗಳು ಮೂವ್ ಆಗ್ತಾರೆ, ಎಲ್ಲೆಲ್ಲಿ ನಿಂತುಕೊಳ್ತಾರೆ, ಇದೆಲ್ಲವನ್ನು ಸಹ ಹ್ಯಾಕ್ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇದು ಯಾವ ಮೂಲಕವಾಗಿ? ಟ್ರಾಫಿಕ್ ಕ್ಯಾಮ್ರಾಗಳ ವಿಡಿಯೋ ಎನ್ಕ್ರಿಪ್ಟನ್ನು ಮಾಡಿಕೊಂಡು ಇಸ್ರೇಲ್ ಸರ್ವರ್ಗಳಿಗೆ ಆ ಎನ್ಕ್ರಿಪ್ಟೆಡ್ ಮಾಹಿತಿಗಳನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಟೆಲ್ ಅವೀವ್ನಲ್ಲಿ ಕುಳಿತುಕೊಂಡೆ, ಅಂದರೆ ಇಸ್ರೇಲ್ನ ರಾಜಧಾನಿಯಾಗಿರುವಂತಹ ಟೆಲ್ ಅವೀವ್ನಲ್ಲಿ ಕುಳಿತುಕೊಂಡೆ ಇರಾನ್ನ ಪ್ರಮುಖ ರಸ್ತೆಯ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಲಾಗುತ್ತೆ. ಇವರೇನು ಬಂದು ಇರಾನಲ್ಲಿ ಕೂತ್ಕೊಂಡು ಹ್ಯಾಕ್ ಮಾಡಿರೋದಲ್ಲ. ಅದಾದಮೇಲೆ ಖಮೇನಿ ಮನೆಯ ಬಳಿಯಲ್ಲಿರುವಂತಹ ಟ್ರಾಫಿಕ್ ಕ್ಯಾಮ್ರಾಗಳು ಸಹ ಹ್ಯಾಕ್ ಆಗುತ್ತೆ. ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೆ. ಅಂದರೆ ಕೇವಲ ಕೆಲವೊಂದು ಪ್ರದೇಶಗಳ ಪ್ರಮುಖ ಪ್ರದೇಶಗಳೇನಿದ್ದಾವೆ, ಅಧಿಕಾರಿಗಳಾಗಿರ್ಬೋದು, ಮಿಲಿಟರಿ ಅಧಿಕಾರಿಗಳಾಗಿರ್ಬೋದು, ಅಥವಾ ಅಲ್ಲಿರುವಂತಹ ರಕ್ಷಣಾ ಸಚಿವರಾಗಿರ್ಬೋದು, ಜೊತೆಗೆ
ಖಮೇನಿಯ ಮನೆಯ ಸುತ್ತಮುತ್ತದ ಕ್ಯಾಮ್ರಾಗಳಾಗಿರ್ಬೋದು, ಈ ಎಲ್ಲ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡುವಂತಹ ಕೆಲಸ, ಜೊತೆಗೆ ಅಲ್ಲಿರುವಂತಹ ನೆಟ್ವರ್ಕ್, ಮೇನ್ ಇಂಪಾರ್ಟೆಂಟ್ ಮೊಬೈಲ್ ನೆಟ್ವರ್ಕ್ಗಳನ್ನು ಹ್ಯಾಕ್ ಮಾಡುತ್ತೆ. ಖಮೇನಿ ಕಚೇರಿಯ ಚಲನವಲನ ಸಂಪೂರ್ಣವಾಗಿ ಮಾನಿಟರ್ನ ಮಾಡುತ್ತೆ ಇಸ್ರೇಲ್ ಸೇನೆ. ಅದಾದ ಮೇಲೆ ಪ್ರತಿನಿತ್ಯ, ಕೇವಲ ಒಂದೆರಡು ದಿವಸದ ಈ ಒಂದು ಹ್ಯಾಕಿಂಗ್ ಇರೋದಿಲ್ಲ, ಇದು ಪ್ರತಿ ದಿವಸವೂ ಸಹ ಪ್ರತಿನಿತ್ಯವೂ ಅದರ ಮಾಹಿತಿಯನ್ನು ಕಲೆ ಮಾಡುತ್ತೆ. ಇರಾನ್ ಮಿಲಿಟರಿಯ ಡಾಟಾ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ನಡೆಸಿತ್ತು ಮೊಸಾದ್ ಯಾವುದು ಅಂದರೆ ಇಸ್ರೇಲ್ನ ಗುಪ್ತಚರ, ಸ್ಪೈ. ಆ ಸ್ಪೈ ನಡೆಸಿರುವಂತಹ ವಿವರಗಳನ್ನು ನೇರವಾಗಿ ಟೆಲ್ ಅವೀವ್ನಲ್ಲಿ ಕುಳಿತುಕೊಳ್ಳುವಂತಹ ಇಸ್ರೇಲ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಅದನ್ನು ಮಾನಿಟರ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ತಾರೆ. ಇದು ಮೊದಲ ಹಂತದಲ್ಲಿ ನಡೆಯುತ್ತೆ. ಇದಕ್ಕೆ ವರ್ಷಾನುಗಟ್ಟಲೆ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಂಡಿರ್ತಾರೆ, ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ಯಾವ ದಿವಸ ಯಾವ ಅಧಿಕಾರಿ ಎಲ್ಲಿಗೆ ಹೋಗ್ತಾನೆ, ಯಾವ ದಿವಸ ಯಾವ ಅಧಿಕಾರಿ ಎಷ್ಟು ಸೆಕ್ಯೂರಿಟಿ ಜೊತೆಗೆ ಹೋಗ್ತಾನೆ, ಖಮೇನಿಗೆ ಎಷ್ಟು ಸೆಕ್ಯೂರಿಟಿ ಇದೆ, ಖಮೇನಿ ಇರುವಂತಹ ಕಟ್ಟಡ ಎಲ್ಲಿದೆ, ಆ ಕಟ್ಟಡದ ಮುಂಗಡೆ ಎಷ್ಟು ಸೆಕ್ಯೂರಿಟಿಗಳನ್ನು ಇಡಲಾಗಿದೆ, ಖಮೇನಿ ಒಂದು ವೇಳೆ ಹೊರಗಡೆ ಬರಬೇಕು ಹೋದಂತಹ ಸಂದರ್ಭದಲ್ಲಿ ಅವನು ಯಾವ ಕಡೆಗೆ ಮೂವ್ ಆಗ್ತಾನೆ. ಈ ಖಮೇನಿ ಕಾಂಪ್ಲೆಕ್ಸ್ ಅಂತಾನೆ ಇದೆ. ಅಂದರೆ ಒಂದು ಖಮೇನಿಯ ಮನೆ, ಜೊತೆಗೆ ಅಲ್ಲಿರುವಂತಹ ಕಚೇರಿ, ಅದರ ಜೊತೆಗೆ ಅಪ್ಪಿತಪ್ಪಿ ಏನಾದರೂ ಇಂತಹ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ, ಯಾಕಂದರೆ ಖಮೇನಿ ಗೊತ್ತಿತ್ತು ಈ ರೀತಿಯಾದಂತಹ ಅಟ್ಯಾಕನ್ನು ಮಾಡ್ತಾರೆ ಅಂತ. ಕಾರಣ ಏನು ಅಂದರೆ ಹಿಂದೆ 12 ದಿವಸಗಳ ಕಾಲ ಇಸ್ರೇಲ್ ಕಳೆದ ವರ್ಷ ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲೇ ಖಮೇನಿಯನ್ನು ಹತ್ಯೆ ಮಾಡ್ತಿದ್ವಿ ಅನ್ನುವಂತಹ ನೇರ ಮಾತನ್ನ ನೇತನ್ಯಾಹು ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನಾವು ತಡೆದಿದ್ವಿ ಅನ್ನುವಂತಹ ಕಾರಣಕ್ಕಾಗಿ ಇಸ್ರೇಲ್ ಖಮೇನಿಯನ್ನು ಹತ್ಯೆ ಮಾಡಲಿಲ್ಲ, ಇಲ್ಲವಾದ್ರೆ ಹತ್ಯೆಯನ್ನು ಮಾಡ್ತಿತ್ತು ಅಂತ. ಇನ್ನು ಇಷ್ಟೆಲ್ಲ ಒಂದ್ ಕಡೆ ಆದರೆ ಮತ್ತೊಂದು ಕಡೆಗೆ ಆ ಒಂದೇ ಒಂದು ಕ್ಯಾಮ್ರಾದ ಮಾಹಿತಿ ಖಮೇನಿಯ ಹತ್ಯೆಗೆ ಕಾರಣ ಆಯಿತು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಪಾಶ್ಚರ್ ಸ್ಟ್ರೀಟ್ ಬಳಿ ಇರುವಂತಹ ಆ ಒಂದು ಕ್ಯಾಮ್ರಾ ದಾಳಿಗೆ ಪ್ರಮುಖವಾಗಿ ನೆರವಾಗ್ಬಿಡುತ್ತೆ. ಪ್ರಮುಖ ಸರ್ಕಾರಿ ಕಚೇರಿಗಳ ನೆಲೆ ಇರುವಂಥದ್ದು ಇದೇ ಪಾಶ್ಚರ್ ಸ್ಟ್ರೀಟ್ ಬಳಿ ಇರುವಂತಹ ಪ್ರದೇಶದಲ್ಲಿ. ಅಲ್ಲೇ ಕ್ಯಾಮ್ರಾವನ್ನ ಇತ್ತು. ಆ ಒಂದೇ ಒಂದು ಕ್ಯಾಮ್ರಾ ಖಮೇನಿಯ ಕಚೇರಿಯ ಭದ್ರತಾ ಪಡೆಗಳು ನಿಲ್ಲುವಂತಹ ದೃಶ್ಯಗಳನ್ನು ಆ ಕ್ಯಾಮ್ರಾದಲ್ಲಿ ಸೆರೆ ಆಗ್ತಾ ಇತ್ತು. ಅದಾದ ಮೇಲೆ ಭದ್ರತಾ ಸಿಬ್ಬಂದಿ ಎಲ್ಲಿ ವಾಹನಗಳನ್ನು ನಿಲುಗಡೆ ಮಾಡ್ತಾರೆ ಅದನ್ನೂ ಸಹ ಮಾನಿಟರ್ ಮಾಡ್ತಾ ಇತ್ತು. ಅದರ ಜೊತೆಗೆ ಯಾವ ದಿನ ಯಾವ ದಿನಾಂಕದಂದು ಕಂಪೌಂಡ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಮೇಲೆ ನಿಗಾವನ್ನು ಇಡಲಾಗಿತ್ತು. ಆ ಪ್ರದೇಶದಲ್ಲಿ ಇರುವಂತಹ ಮೊಬೈಲ್ ಟವರ್ಗಳನ್ನು ಹ್ಯಾಕ್ ಮಾಡಿತ್ತು ಇಸ್ರೇಲ್ನ ಗುಪ್ತಚರ ಇಲಾಖೆ. ಅದರ ಜೊತೆಗೆ ದಾಳಿಗೂ ಮುನ್ನ ಆಯ್ದ ಫೋನ್ ಟವರ್ಗಳನ್ನು ಹ್ಯಾಕ್ ಮಾಡಿ ಅವೆಲ್ಲವನ್ನೂ ಸಹ ನಿಷ್ಕ್ರಿಯಗೊಳಿಸ್ಬಿಡುತ್ತೆ ಇಸ್ರೇಲ್. ಇದೆಲ್ಲ ಮಾಡೋದು ಇಸ್ರೇಲ್ನಲ್ಲಿರುವಂತಹ ಮೂಲ ಕಚೇರಿಯಲ್ಲಿ ಕೂತ್ಕೊಂಡು ಈ ರೀತಿಯಾದಂತಹ ಅಟ್ಯಾಕ್ ಅನ್ನು ಮಾಡೋದಕ್ಕೆ ಸಕಲ ತಯಾರಿಗಳನ್ನು ಮಾಡೋದು, ಹ್ಯಾಕ್ ಅನ್ನು ಮಾಡೋದು. ಇರಾನ್ನಲ್ಲಿರುವಂತಹ ತನ್ನ ಏಜೆಂಟ್ಗಳಿಗೆ ಇದೆಲ್ಲದರ ಮಾಹಿತಿಯನ್ನು ಪಡ್ಕೊಂಡು ಆ ಮೊಸಾದ್ ಏನು ಸಂಗ್ರಹಿಸಿರುತ್ತೆ ಇನ್ಫಾರ್ಮೇಶನ್ ಒಂದು, ಅದನ್ನು ಇಸ್ರೇಲ್ಗೆ ಕಳಿಸೋದು. ಅದಾದ ಮೇಲೆ ಇಸ್ರೇಲ್ ಅಧಿಕಾರಿಗಳು ಕೊಡುವಂತಹ ಇನ್ಫಾರ್ಮೇಶನ್ ಅನ್ನ ಈ ಮೊಸಾದ್ ಇರಾನ್ನಲ್ಲಿ ನಿಂತ್ಕೊಂಡು ಅದರ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ಳೋದು. ಆ ಮಾಹಿತಿಗಳನ್ನು ಆಧಾರವಾಗಿ ಇಟ್ಕೊಂಡೆ ಫೆಬ್ರವರಿ 28ಕ್ಕೆ ಆಯತುಲ್ಲಾ ಅಲಿ ಖಮೇನಿ ಇರುವಂತಹ ಸ್ಥಳದ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡುತ್ತೆ. ಕ್ಷಿಪಣಿ ಮತ್ತು ಬಾಂಬ್ ದಾಳಿಗಳನ್ನು ನಡೆಸಿ ಇರಾನ್ನ ಸುಪ್ರೀಂ ಲೀಡರ್ ಆಗಿರುವಂತಹ ಖಮೇನಿಯ ಹತ್ಯೆಯನ್ನು ಮಾಡಲಾಗುತ್ತೆ. ಇದೆಲ್ಲವೂ ನಡೆದಿದ್ದು ಕೇವಲ 60 ಸೆಕೆಂಡ್ಗಳ ಕಾರ್ಯಾಚರಣೆಯಲ್ಲಿ. ಕೇವಲ 60 ಸೆಕೆಂಡ್ಗಳಲ್ಲಿ ಖಮೇನಿಯ ಹತ್ಯೆಯನ್ನು ಮಾಡುತ್ತೆ ಇಸ್ರೇಲ್. ಆ 60 ಸೆಕೆಂಡ್ದ ವಿಡಿಯೋವನ್ನು ನೀವು ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಇದೇ ಖಮೇನಿಯ ನಿವಾಸ, ಕಚೇರಿ, ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡುವಂತಹ ಪ್ರಮುಖವಾಗಿರುವಂತಹ ಕಚೇರಿ ಮತ್ತು ಕಟ್ಟಡ. ಅದರ ಮೇಲೆ ಏಕಕಾಲದಲ್ಲಿ 7 ಮಿಸೈಲ್ಸ್ ಜೊತೆಗೆ 30 ಬಾಂಬ್ಗಳ ಮೂಲಕವಾಗಿ ದಾಳಿಯನ್ನು ಮಾಡುತ್ತೆ. ಕ್ಷಣ ಮಾತ್ರದಲ್ಲೇ ಏಕಕಾಲದಲ್ಲೇ ಬರೋಬ್ಬರಿ ಇನ್ಕ್ಲೂಡಿಂಗ್ ಖಮೇನಿಯ ಜೊತೆಗೆ ಅವರ ಕುಟುಂಬಸ್ಥರು, ಅದರ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಅಲ್ಲಿರುವಂತಹ ಇರಾನ್ನ ರಕ್ಷಣಾ ಸಚಿವರು, ಅಲ್ಲಿರುವಂತಹ ಮಿಲಿಟರಿ ಕಮಾಂಡರ್ಸ್, ಪ್ರಮುಖವಾಗಿರುವಂತಹ ಅಧಿಕಾರಿಗಳು, ಇವರೆಲ್ಲರೂ ಸಹ ಏಕಕಾಲದಲ್ಲಿ ಕೇವಲ 60 ಸೆಕೆಂಡಲ್ಲಿ ತಮ್ಮ ಜೀವವನ್ನು ಕಳ್ಕೊಳ್ತಾರೆ.
ಇದು ಎಷ್ಟು ಅಕ್ಯುರೇಟ್ ಆಗಿತ್ತು, ಎಷ್ಟು ಪ್ಲ್ಯಾನ್ಡ್ ಆಗಿರುವಂತಹ ಮಾನಿಟರ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ ವರ್ಷಾನುಗಟ್ಲೆಯನ್ನು ಮಾಡ್ಕೊಂಡಿರ್ತಾರೆ. ತಿಂಗಳಾನುಗಟ್ಲೆಯಿಂದ ಕ್ಲೋಸ್ ಮಾನಿಟರನ್ನು ಮಾಡ್ತಾ ಇರ್ತಾರೆ. ಕೊನೆಗೂ ಸಹ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.